ಇಲ್ಲ ಸಿಲ್ವರ್ ಮರ, ನಂದಿ ಮರ ಎಷ್ಟು ಅನ್ಯೋನ್ಯವಾಗಿ ಬಾಳ್ತಾ ಇದೆ ನೋಡಿ. ಇದು ಗ್ಯಾರ್ಲಿ ಮರ. ಏನಕ್ಕಿದು? ಡಿಪ್ರೆಷನ್. ಬದ್ರೀಶನ್ ಜೊತೆ ಡೈರಿಗೆ ಹಾಲಾಕ ಹೋಗ್ತಾ ಇದೀವಿ. ಕಡೆ ಕಾಂಬೋ ಓದ್ತಾ ಇರ್ತಾನೆ ಕಣ. ಯಾವ ಇವೆಲ್ಲ ಅಯ್ಯೋ ಇಲ್ಲ ಬೆಳಗ್ಗೆ 6:45. ಜಾಕ್ ಫ್ರೂಟ್ಗಳ ಸುರಿವಳೆ. ಎಷ್ಟೋ ಮಧ್ಯಮ ವರ್ಗದವರ ಕನಸು ಒಂದು ಪುಟ್ಟ ಮನೆ, ಸುತ್ತ ಸುಂದರವಾದ ಹೂಗಿಡಗಳು, ಹಿಂದೆ ತರಕಾರಿ ಹಣ್ಣು ಬೆಳ್ಕೊಳ್ಳೋಕೆ ಒಂದು ಸ್ವಲ್ಪ ತೋಟ, ಆರೋಗ್ಯವಾದ ಅಪ್ಪ ಅಮ್ಮ, ಪ್ರೀತಿ ವಾತ್ಸಲ್ಯ ಮಮಕಾರ ತುಂಬಿರೋ ಓಡಾಡುತ್ತವರು, ಅರ್ಥ ಮಾಡ್ಕೊಳ್ಳೋ ಹೆಂಡತಿ. ನನ್ನ ಪ್ರಕಾರ ಇದೇ ಸುಂದರ ಸರಳ ಜೀವನ. ಇರಲಿ, ನಾನು ಕತೆ ಹೊಡೆಯೋದು ಬಿಟ್ಬಿಟ್ಟು ಇವಾಗ ಬದ್ರೀಶನ ಮನೆ ಒಳಗಡೆ ಹೋಗೋಣ. ಈ ಮನೆಯ ಬಗ್ಗೆ ಒಂದು ವಿಶೇಷತೆ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಎಷ್ಟು ಸುಂದರವಾದ ಹೂ ಗಿಡಗಳನ್ನ ಬೆಳೆಸ್ಕೊಂಡವ್ರೆ ಆಂಟಿ. ಇಲ್ಲಿ ಎಲ್ಲ ಡಿಫ್ರೆಂಟ್ ಕಲರು. ವೆಲ್ಕಮ್ ಟು ಬದ್ರೀಶನ ಮನೆ. ನೋಡಿ ಇಲ್ಲೇನೋ ಮಾಡಿಸೋನೆ. ಎಂಟರ್ ಆದ ತಕ್ಷಣ ಹಾಲು, ಸಡನ್ ಲೆಫ್ಟ್ಗೆ ಬದ್ರೀಶ ಎಷ್ಟೋ ರಾತ್ರಿಗಳು ಮಲ್ಕೊಂಡಿರೋ ರೂಮು. ಅದು ಡ್ರೆಸ್ಸಿಂಗ್ ಟೇಬಲು. ಯಾರಾದರೂ ಅರ್ಶಿನ ಕುಂಕುಮ ಕರೆದ್ರೆ ಇಲ್ಲಿ ಹಣೆಬಟ್ಟು ಹಾಕ್ಕೊಂಡು ಬಳೆ ಹಾಕ್ಕೊಂಡು ಹೋಯ್ತಾನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮಸ್ಕಾರ ಮಾಡ್ಕೊಂಬಿಡಿ, ನಿಮಗೂ ಒಳ್ಳೇದು ಮಾಡಲಿ. ಇದು ಜರ್ಮನಿಯಿಂದ ತಂದಿರೋದು, ಇಂಪೋರ್ಟೆಡ್ ಕಾರು, ಫಾರಿನ್ ಕಾರು. ಇದು ಇನ್ನೊಂದು ರೂಮು. ರೂಮಿಂದ ಹಂಗೆ ಮುಂದೆ ನಡೆದ್ರೆ ಎಷ್ಟೋ ದಿನ ಎಷ್ಟೋ ರೊಟ್ಟಿಗಳನ್ನ ಹೊಟ್ಟೆಗೆ ಹಾಕೊಂಡಂತಹ ಜಾಗ. ಆ ರೊಟ್ಟಿಗಳನ್ನ ತಯಾರು ಮಾಡೋ ಕಾರ್ಖಾನೆ ಇಲ್ಲಿದೆ. ಟಂಟಡ. ಬಟ್ ಈ ಕಾರ್ಖಾನೆಯ ಉಸ್ತುವಾರಿ ಸಚಿವರು ಇವತ್ತಿಲ್ಲ, ಹಾಸನ್ಗೆ ಹೋಗಿದ್ದಾರೆ. ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಇಲ್ಲಿಂದ ಬಂದರೆ ಇದೊಂದು ಸ್ಪೇರ್ ಚಿಕ್ಕದೊಂದು ರೂಮ್ ಥರ. ನನಗೆ ತುಂಬ ಇಷ್ಟವಾದಂತಹ ಜಾಗ ಅದು, ಅದನ್ನು ತೋರಿಸ್ತೀನಿ. ಮನೆ ಒಂದು ಎಷ್ಟು ಬಾಗಿಲು? 1, 2, 3, 4, 5. ಈ ಮನೆ ಒಂದು 5 ಬಾಗಿಲು. ಇಲ್ಲಿ ನೋಡಿ, ಇಲ್ಲೇ ನಾವು ಬಿಸಿನೀರು ಕಾಯಿಸೋದು. 2 ಶೌಚಾಲಯಗಳಿದೆ, ಒಂದು ವೆಸ್ಟರ್ನು ಒಂದು ಇಂಡಿಯನ್ನು. ಇದು ಗೋಡನ್ ಥರ. ಇವ್ರದ್ದು ಮೆಣಸು, ಕಾಫಿ, ಶುಂಠಿ ಏನಾದರೂ ಬೆಳೆದ್ರೆ ಮಡಗೋಕ್ಕೆ. ಇದು ನಮ್ಮ ಬದ್ರೀಶನ್ ಕಾರ್ ನಿಲ್ಸೋಕ್ಕೆ ಜಾಗ. ನೆಕ್ಸ್ಟು ಕೊಟ್ಟಿಗೆ ಹೋಗೋಣ. ಈ ಕಡೆ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ತರಕಾರಿ ಗಿಡ, ಮನೆಗೆ ತರಕಾರಿಗೆ ಬೆಳ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವೇ ಬೆಳೆದು ನಾವೇ ತಿನ್ನೋದು. ಇಲ್ಲಿ ನೋಡಿ, ಇಲ್ಲಿ ಬೀನಿಸ್. ಕೇಳೋದು ಬೇಡ. ಇನ್ನು ನಿಂಬೆಹಣ್ಣು ಇದೆ, ಬೀನಿಸ್ ಇದೆ. ಇಲ್ಲಿ ನೀಟಾಗಿ ಬೆಳೆದು ಸುತ್ತಲಿದಾರ ಕಟ್ಟವ್ರೆ. ಇದಕ್ಕೆ ಪೌಷ್ಟಿಕಾಂಶ ಎಲ್ಲಿಂದ ಬರೋದು ಗೊತ್ತಾ? ಇಲ್ಲಿ ನೋಡಿ, ಕೊಟ್ಟಿಗೆ ಬರೋ ಗಂಟ್ಲನ್ನೆಲ್ಲ ಇಲ್ಲಿಂದ ಇದಕ್ಕೆ ಬಿಡ್ತಾರೆ. ಒಳ್ಳೆ ಪೌಷ್ಟಿಕಾಂಶ. ಇದು ಹಸುಗಳು ಹೋಗೋಕ್ಕೆ ಜಾಗ, ಅದಕ್ಕೆ ಹಿಂಗಿರೋದು. ಹಸುಗಳು ರಾತ್ರಿ ಆದಮೇಲೆ ಇದೇ ಜಾಗದಲ್ಲಿ ಹಿಂಗೆ ಬರೋದು. ಇಲ್ಲಿ ಬಂದು ಎಲ್ಲ ನಿಂತ್ಕೋತವೆ. ಇಲ್ಲಿ ಕಟ್ಟಾಕೋಕ್ಕೆ ಜಾಗ. ಮತ್ತೆ ಬೆಳಗ್ಗೆ ಅವನ್ನ ಬಿಚ್ತಾರೆ. ಇಲ್ಲಿಂದ ಹೋಗಿ ಮೇಯ್ಕೊಂಡು ಬರ್ತವೆ. ನನ್ನ ಮೇಲೆ ಆಣೆ ಇಟ್ಟಳು.
ಬನ್ನಿ ಹಿಂಗೆ ಹೋಗ್ಬಿಡೋದ. ಇಲ್ಲಿ ವ್ಯವಸಾಯಕ್ಕೆ ಬೇಕಾದಂಥ ಎಲ್ಲ ಉಪಕರಣಗಳಿದೆ. ಇದೇನು ಗೊತ್ತಾ, ಇದು ಮೆಣಸು ಕೀಳೋಕ್ಕೆ. ಇದನ್ನ ಹಾಕೊಂಡು ಮೆಣಸು ಕೀಳೋದು. 20 ಅಡಿ ಇದೆ. ಹಿಂಗೆ ಕಾಲು ಹಾಕ್ಕೊಂಡು ಮೇಲೆ ಹತ್ತೋದು. ಇದು ಗೊತ್ತಲ್ಲ, ಕಾಯಿ ಸುಲಿಯೋಕ್ಕೆ. ಇಲ್ಲಿ ಕಾಯಿನ ಹಿಂಗೆ ಅಂದ್ಬಿಟ್ಟು ಹಿಂಗಂದರೆ ಓಪನ್ ಆಗುತ್ತೆ. ಇದನ್ನ ಹಿಂಗೆ ಹಿಡ್ಕೊಂಡು ಅಂತ ಹೊಡಿಯೋದು. ಯಾವ ಇವೆಲ್ಲ ಬದ್ರೀಶ ಮ್ಯಾನುಫ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಆದಂತಹ ಗಾಡಿ ಇದು. 1991ರಲ್ಲಿ ತಗೊಂಡಿರೋದು. 35 ವರ್ಷ ಆಗಿದೆ ಅಲ್ವಾ ಬದ್ರೀಶ? ಮ್ಯಾಸೆ ಫರ್ಗ್ಯೂಸನ್. ಒಂದು ರೇಟ್ ಹೋಗೋಣ. ಇದು ತಾನೇ ಆಕ್ಸಿಲರೇಟರ್ ಇದು ಅದು ಗೇರ್ ಲಿವರು. ಏನಕ್ಕಿದು? ಡಿಪ್ರೆಷನ್. ಗೇರ್ ಲಿವರ್ ಏನಕ್ಕೆ ಅಂದರೆ ಗೇರ್ ಹಾಕಕ್ಕೆ. ಎಷ್ಟು ಗೇರ್ ಐತೆ? 3+1 4 ಗೇರ್ಸ್. ಇದು ರಿವರ್ಸು. ಇದು 1 2 3. ಓಕೆ, ಇವಾಗ ನ್ಯೂಟ್ರಲ್ ಐತೆ. ಇದೇನಿದು? ಅದೇ ಎಕ್ಸ್ಟ್ರಾ ಗೇರ್ ಪಿಕಪ್ಗೆ. ಕೀ ತಗೊಳ್ಳೋಣ. ಕೀ ಹಾಕೋ ಜಾಗ. ಟ್ರ್ಯಾಕ್ಟರ್ ರೈಡ್ ಹೋಗೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಹೋ, ಬಾರಿ ಬಾರಿ. ಏನು ಇದು? ಓ, ಫುಲ್ಲು ಸ್ಟೇರಿಂಗ್ ಗಡ್ಡಿ ಐತೆ. ಮಜಾ ಇದೆ. ಮನೆ ಎಂಟ್ರೆನ್ಸಲ್ಲಿ ಎಷ್ಟು ಕಲರ್ಫುಲ್ ಆಗೈತೆ ಗಿಡ ನೋಡಿ. ಏನೇನಿದೆ? ತೆಂಗಿನ ಮರ ಇದೆ, ಒಂಬಾಳೆ ಬಿಡ್ತಾ ಐತೆ, ಒಂಬಾಳೆ ಬಿಟ್ಟಿದೆ. ಇದು ಯಾವುದು ಗೊತ್ತಾ? ಬೆಂಗಳೂರು ಫೇವ್ರೇಟ್ ಬಟರ್ ಫ್ರೂಟ್ ಅವಕಾಡೋ. ಅಡಿಕೆ ಗಿಡ ಇದು. ಇನ್ನು ಚಿಕ್ಕದು ಇದು ಕಿರಳಿ ಗಿಡ. ಒಂದಷ್ಟು ಹೂವುಗಳು. ಭಯ ಆಗ್ತೈತೆ ನಡ್ಕೊಂಬರೋಕ್ಕೆ ಯಾವಿರುತ್ತೆ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈ ಥರದ್ದು 2 ಪಪಾಯ ಗಿಡಗಳು ಹಾಕ್ಕೊಂಡವ್ರೆ. ಸಪೋಟ ಆಲ್ರೆಡಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೀಬೆ ಗಿಡ. ಸುತ್ತಮುತ್ತ ಮನೆಗೆ ಏನೇನು ಬೆಳ್ಕೊಳಕ್ಕಾಗುತ್ತೆ ಅದರಲ್ಲಿ ಒಂದಷ್ಟು ಬೆಳ್ಕೊಂಡಿದ್ದಾರೆ. ಆರೋಗ್ಯಕರ ಜೀವನ ಚೆನ್ನಾಗಿದೆ. ತೋಟದ ಹತ್ರ ಬಂದ್ವಿ. ಇದು ಕಾಫಿ ಗಿಡ. ಇಲ್ಲಿ ನೋಡಿ, ಕಾಫಿ ಬೀಜಗಳು. ಡಿಸೆಂಬರ್ಗೆ ಇದೆಲ್ಲ ರೆಡಿ ಟು ಹಾರ್ವೆಸ್ಟ್. ಇದು ಯಾವ ಮರ ಹೇಳೋ ಬದ್ರ? ನಂದಿ ಮರ ಅಲ್ವಾ? ಹಿಂಗೈತೆ ತೋಟ. ಹಿಂಗಿರುತ್ತೆ ಕಾಫಿ ತೋಟ. ಕಾಫಿ ಗಿಡಗಳು ಅವನ್ನು ನೆಟ್ಟಿ 5 ವರ್ಷಕ್ಕೆ ಫಲ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂದರೆ ಕಾಫಿ ಬೀಜಗಳನ್ನ ಬಿಡೋಕ್ಕೆ. ಯಾವ್ದು ಗೊತ್ತಾ? ಮೆಣಸು ಬಳ್ಳಿ. ಮೆಣಸು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಮಳೆ ಕಡಿಮೆ ಇರೋದ್ರಿಂದ ಈ ವರ್ಷ ಬಂದಿಲ್ವಂತೆ. ಸೊ ಇದೇ ಮೆಣಸಿನ ಬಳ್ಳಿ. ಸಿಲ್ವರ್ ಮರ, ನಂದಿ ಮರ ಎಷ್ಟು ಅನ್ಯೋನ್ಯವಾಗಿ ಬಾಳ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಮಧ್ಯದಲ್ಲಿ ಒಂದು ಇದೈತೆ. ಯಾವುದಿದು? ಕಿರಳಿಕಾಯಿ, ಉಪ್ಪಿನಕಾಯಿ ಹಾಕ್ತೀವಲ್ಲ,
ಚಿತ್ರಾನ್ನ ಮಾಡಿದ್ರು ಸಖತ್ತಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಇಲ್ಲೊಂದೇ ಒಂದು ಕೆಳಗಡೆ ಬಿದ್ದೋಗೈತೆ, ತೋರಿಸ್ತೀನಿ. ಇಲ್ಲಿ ಕೇಳಿಕಾಯಿ ಇನ್ನೂ ದಪ್ಪ ಬಿಡುತ್ತೆ, ಬಟ್ ಇದು ಸಣ್ಣ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಈ ಮೆಣಸಿನ ಗಿಡ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲೆಲ್ಲ ಬಿಟ್ಟಿದೆ, ಇಲ್ಲೆಲ್ಲೆಲ್ಲಿದೆ ಅಲ್ಲೆಲ್ಲ ಮೆಣಸು ಬರುತ್ತೆ. ಎಷ್ಟು ಫಲವತ್ತತೆ ಇದೆ ಭೂಮಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವಾಗ ಕಾಫಿ ಗಿಡಗಳನ್ನ ನೆಡ್ತವ್ರೆ. ಚಿಕ್ಕ ಗಿಡಗಳ ಪಕ್ಕ ದೊಡ್ಡ ದೊಡ್ಡ ಗಿಡಗಳು ನೆಟ್ಟವ್ರಲ್ಲ, ಕಡ್ಡಿಗಳು, ಪ್ಲಾಸ್ಟಿಕ್ ಔಷಧಿ, ಅದು ನೆರಳು ಕೊಡೋಕ್ಕೆ. ಕಾಫಿಗೆ ನೆರಳು ಬೇಕು ಫಸ್ಟು ಒಂದಷ್ಟು ವರ್ಷ ಬೆಳೆಯೋಕ್ಕೆ, ಹಾಗಾಗಿ ಇದು ನೆಟ್ಟಿರೋದು. ಆ ಮಧ್ಯ ದೊಡ್ಡದೊಂದು ಕಪ್ಪು ಮತ್ತು ಬಿಳಿ ಇದೆಯಲ್ಲ, ಅದು ನೀರು, ಸ್ಪ್ರಿಂಕಲ್ ಇರಿಗೇಷನ್ ಅಂತ. ಗದ್ದೆ ಹತ್ರ ಇಂದ ವಾಪಸ್ ಟಾಟಾ.